3:50ಕ್ಕೆ ಸಾವು ಶುರುವಾಗಿದೆ. ಆಮೇಲೆ 5:15 5:45ಗೆ ನನಗೆ ತಿಳಿಸಿದ್ರು ಅಂತ ಹೇಳ್ತಿದ್ದಾರೆ. ಯಾರಿಗೆ ಈ ಮಾತು ಹೇಳ್ತಿದ್ರಿ ಸಿದ್ದರಾಮಯ್ಯನವ್ರೆ? ನಿಮ್ಮ ಮಾತಿಗೆ ಏನಾದ್ರು ಅರ್ಥ ಇದೆಯಾ, ತೂಕ ಇದೆಯಾ, ಬೆಲೆ ಇದೆಯಾ? ಇದೆಯಲ್ಲ, ಕುಂಭಮೇಳದಲ್ಲೂ ಸಾಯ್ತಾರೆ, ಮೆಕ್ಸಿಕೋದಲ್ಲೂ ಸತ್ತಾರೆ, ಬಿಡಯ. ಬೇರೆ ಇರ್ಲಿ, ಕಮಿಷನ್ ಇರ್ಲಿ, DG ಇರ್ಲಿ, ನೀವು ಗುಲಾಮರಾಗ್ಬಿಟ್ಟಿದ್ದೀರಿ. ಪ್ಲೀಸ್ ಆ ಗುಲಾಮ್ಗಿರಿನ ಹೊರಗಡೆ ಬನ್ನಿ. ಬಿಜೆಪಿ ಅವರು ಹೇಳೋ ಹಾಗೆ ನಾನು ನೈತಿಕ ರಾಜೀನಾಮೆ ಕೊಡಿ ಅಂತ ಹೇಳಲ್ಲ. ಯಾಕಂದ್ರೆ ನೈತಿಕತೆ ರಾಜಕಾರಣಿಗಳಲ್ಲಿ ಇಲ್ಲ. DK ಶಿವಕುಮಾರ ಎಷ್ಟು ಜನ ಕೇಳಿದ್ಯಾ? ಪೊಲೀಸ್ ನಮ್ ಕೈಲಿದೆ, ನಾನು ಏನ್ ಬೇಕಾದ್ರೆ ಮಾಡ್ತೀನಿ, ಏನ್ ಬೇಕಾದ್ರೆ ಮಾಡ್ತೀನಿ. ನಿಮ್ಮ ಅಪ್ಪನ ರಾಜನ, ನಿಮ್ಮ ಅಪ್ಪನ ಮನೆ ಆಸ್ತಿನ ಪೊಲೀಸ್ ಅಂದ್ರೆ ನೀವು ಇನ್ನೇನಾದ್ರು ಮುಖ್ಯಮಂತ್ರಿ ಆಗ್ಬಿಟ್ರೆ ಇಡೀ ಕರ್ನಾಟಕ ಮಾಡ್ಬಿಟ್ಟಿರ್ತೀಯ. ಸಂಭ್ರಮಾಚರಣೆ ಹೇಗ್ ಮಾಡಿದ್ರಿ? ನೀವು ಕೊಡ್ಲೇಬೇಕು, ನೀವು ಕೆಳಗೆ ಇಳಿಲೇಬೇಕು. ಸರ್ಕಾರ ಮೈನಸ್ ಅನ್ನೋದಿರಲಿ, ಇಲ್ಲವೇ ಇಲ್ಲ, ಪ್ಲಸ್ಸು ಇಲ್ಲ, ಮೈನಸ್ಸು ಇಲ್ಲ. ಇಲ್ಲಿರೋದು ಲೂಟಿ ಕೋರರ ಇದು ಅಷ್ಟೇ, ದಬ್ಬಾಳಿಕೆ ಅಷ್ಟೇ. ನೀವು ಕೆಳಗಿಳಿಲೇಬೇಕು. ನೈತಿಕ ಹೊಣೆ ಅಲ್ಲ, ಇದು ರಾಜಕೀಯದ ಹೊಣೆ. ಸ್ನೇಹಿತರೆ, ನಾನು ನಿಮಗೆ ಇಂದಿನ 2 ವಿಡಿಯೋಗಳಲ್ಲೂ ಹೇಳಿದ್ದೀನಿ, ಮಾತನಾಡುವಾಗ ತಿಳಿಸಿದ್ದೀನಿ. ನನಗೆ ಒಂದ್ರ ಬಗ್ಗೆ ಖಚಿತವಾಗಿ ಗೊತ್ತಾಗಲಿಲ್ಲ. ಈ ಕ್ಷಣದವರೆಗೂ ಎಲ್ಲರ ಜೊತೆ ಮಾತನಾಡಿದ್ದೀನಿ. ಸಾವುಗಳ ಬಗ್ಗೆ ಮುಖ್ಯಮಂತ್ರಿಗಾಗ್ಲಿ, ಉಪಮುಖ್ಯಮಂತ್ರಿಗಾಗ್ಲಿ, ಅಲ್ಲಿ ಏರ್ಪಡಿಸಿದಲ್ಲ ಕಾರ್ಯಕ್ರಮ ಆಯೋಜಕರಿಗಾಗ್ಲಿ ಗೊತ್ತಾಗಿತ್ತ? ನಿನ್ನೆ 3-4 ಬೇರೆ ಬೇರೆ ಸಭೆಗಳು, ಮೀಟಿಂಗ್ಗಳು, ಒಳ್ಳೊಳ್ಳೆ ಅಡ್ವೊಕೇಟ್ಗಳು, ಇವರು ಬರಹಗಾರರು ಎಲ್ಲ ಇದ್ರು. ಕೆಲವರು ಇವ್ ಗೊತ್ತಿದ್ದು ಮಾಡಿರಲ್ಲ, ಸಿದ್ದರಾಮಯ್ಯ ಆಗ್ಲಿ ಇವರು ಅಂತ ಹೇಳ್ತಿದ್ರು. ಇನ್ ಕೆಲವರು ಇಲ್ಲ, ದಪ್ಪ ಚರ್ಮದವರು ಏನಾದ್ರು ಮಾಡ್ತಾರೆ. ಬಟ್ ಐ ವಾಸ್ ನ್ಯೂಟ್ರಲ್. ಆದ್ರೆ ನಂತರ ನನಗೆ ಈಗ ಮುಖ್ಯಮಂತ್ರಿಯವರೇ ಒಂದು ಮಾತು ಹೇಳಿದ್ದಾರೆ. ಈಗ ಪ್ರೆಸೆಂಟ್ ನಮ್ಮ ನಡುವೆ ಇದಾರಲ್ಲ ಮುಖ್ಯಮಂತ್ರಿ, ಚೀಫ್ ಮಿನಿಸ್ಟರ್ ಈಸ್ ಅ ಚೀಫ್ ಆಫ್ 7 crores ಆಫ್ ಪೀಪಲ್. ಆ ಮನುಷ್ಯ ಒಂದು ಮಾತು ಹೇಳಿದ್ದಾರೆ ನಿನ್ನೆ. ನನ್ನ ವಿಡಿಯೋ ಎಲ್ಲ ಮಾಡಿ ಆಗಿದ ನಂತರ ನೋಡಿದೆ ನಾನು. 3:50ಕ್ಕೆ ಸಾವು ಶುರುವಾಗಿದೆ. ಅದಾದ ತಕ್ಷಣ ನಂತರ ತಿಳ್ಕೊಂಡಿದ್ದಾರೆ ಎಷ್ಟು ಗಂಟೆಗಾಯ್ತು ಏನು ಅಂತ. ಹಾಗಾಗಿ ಆಮೇಲೆ 5:15 5:45ಗೆ ನನಗೆ ತಿಳಿಸಿದ್ರು ಅಂತ ಹೇಳ್ತಿದ್ದಾರೆ. ಯಾರಿಗೆ ಈ ಮಾತು ಹೇಳ್ತಿದ್ರಿ ಸಿದ್ದರಾಮಯ್ಯನವ್ರೆ? ನಿಮ್ಮ ಮಾತಿಗೆ ಏನಾದ್ರು ಅರ್ಥ ಇದೆಯಾ, ತೂಕ ಇದೆಯಾ, ಬೆಲೆ ಇದೆಯಾ? ಅದೇನದು ಮಾತಾಡೋದು? ಇದು ಒಂದು ವೈರ್ಲೆಸ್ ಮೆಸೇಜ್ ಕಂಟಿನ್ಯೂಸ್ ಪಾಸ್ ಆಗ್ತಾ ಇರುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ನಿಮಗೆ ಗೊತ್ತಿಲ್ವಾ ಅದು? ಎಷ್ಟು ವರ್ಷ ಮಿನಿಸ್ಟರ್ ಆಗಿದ್ದೀರಿ ನೀವು? CM ಬಿಡಿ, ಎಷ್ಟು ಕಾಲದಿಂದ ಮಂತ್ರಿ ಆಗಿದ್ದೀರಿ? ವೈರ್ಲೆಸ್ ಮೆಸೇಜ್ ಇಲ್ಲಿ ಎಲ್ಲರೂ ಗೊತ್ತಿದೆ. ಆರ್ಡಿನರಿ ಪೇದೆಗಳಿಗೆ ಗೊತ್ತಿದೆ, ಲೆಕ್ಚರರ್ಗಳು, ಇವರು ಸಾಮಾನ್ಯರು, ಸ್ಟೂಡೆಂಟ್ಸ್ ಎಲ್ಲರೂ ಗೊತ್ತಿದೆ. ಸಾಕ್ತಾ ಇರುತ್ತೆ. ಅದರಲ್ಲೂ ಯಾವ ಇದರಲ್ಲಿ ಮಾಡ್ತಿದಾರೋ, ವಿಧಾನಸೌಧ ಪಕ್ಕದಲ್ಲೇ ಇದ್ದಾಗ ವಿಧಾನಸೌಧದ ರೇಂಜ್ನಲ್ಲಿರೋ ಎಲ್ಲ ಇದಕ್ಕೂ ವೈರಸ್ ಅಲ್ಲಿ ಹೋಗ್ತಾ ಇರುತ್ತೆ. ಸಹಜವಾಗಿ ಅಲ್ಲಿ DCP ಕಮಿಷನರಿಗೆ ಸಂಭವಿಸಿದ ತಕ್ಷಣ ಹೋಗಿದೆ. ಬಹುಶಃ 1-2 ಆಗಿದೆ, 4 ಗಂಟೆಗೆ 3 ಆಗಿತ್ತು ಅಂತ ಹೇಳ್ತಾರೆ. ಇಟ್ಸ್ ಓಕೆ. ಅದು ಗೊತ್ತಾದ ತಕ್ಷಣ ಕಮಿಷನರ್ ಏನೇ ಬೇಡ ಅಂದ್ರೂ ಹೋಮ್ ಮಿನಿಸ್ಟರ್ ಹೇಳಲೇಬೇಕು. ಅವರು ಸರ್ ಸತ್ತಿದ್ದಾರೆ ಅಂತ, ಟ್ಯಾಂಪೇಡ್ ಆಗಿದೆ, ಕಾಲ್ ತುಳಿತಕ್ಕೆ ಒಳಗಾಗಿ ಸತ್ತಿದ್ದಾರೆ. ಆ ಹೋಮ್ ಮಿನಿಸ್ಟರ್ ಹೇಳಿದಾಗ ನಿಮ್ಮನ್ನ ಕಂಡ್ರೆ ಭಯಾನ ಅವರಿಗೆ? ನಿಮ್ಮನ್ನ ಹೇಳ್ಬಾರ್ದು, ಮಹಾರಾಜರು ಸಂದೇಶ ಕೊಟ್ಟು ನನ್ನ ತಲೆ ತೆಗೆದು ಬಿಡ್ತಾರೆ ಅಂತ ಭಯಾನ? ನಿಮ್ಗೆ ಹೇಳೇ ಇರ್ಬೇಕಲ್ವಾ ಅಲ್ಲಿ. ಆದ್ರೆ ನಿಮ್ಗೆ ಹೆಂಗಿರುತ್ತೆ ಅಂದ್ರೆ, ಏನೋ ಬಿಡು, ಇದೆಯಲ್ಲ, ಕುಂಭಮೇಳದಲ್ಲೂ ಸಾಯ್ತಾರೆ, ಮೆಕ್ಸಿಕೋದಲ್ಲೂ ಸತ್ತಾರೆ, ಬಿಡಯ ಅನ್ನೋ ಉಡಾಫೆ ಮನೋಭಾವ ತೋರ್ಸುತ್ತೀರಿ. ಯಾಕೆಂದ್ರೆ 5 ಗಂಟೆಯವರೆಗೂ ಫಂಕ್ಷನ್ ನಡೆಯುತ್ತೆ ವಿಧಾನಸೌಧದಲ್ಲಿ. 5 ಗಂಟೆ ಹೊತ್ತಿಗೆ 6-7 ಜನ ಸತ್ತೋಗಿದ್ದಾರೆ. ನಂತರ ನೀವು ಮಾಡೋದೇನೋ, ಜನಾರ್ದನ್ ಹೋಟೆಲ್ಗೆ ತಿಂಡಿಗೆ ಹೋಗ್ತೀರಿ. ಅಲ್ಲಿಂದ 5:45-6 ಗಂಟೆಗೆ ಬಹುಶಃ ಹಾಸ್ಪಿಟಲ್ಸ್ ಹೋಗ್ತೀರಿ. ಏನಿದೆ ಅರ್ಥ? ನಾನು ದಯವಿಟ್ಟು ಒಂದು ಹೇಳ್ತೀನಿ ಪೊಲೀಸ್ ಅಧಿಕಾರಿಗಳಿಗೆ, ಪ್ಲೀಸ್, ಅದು ಪೇದೆ ಇರ್ಲಿ, ಕಮಿಷನ್ ಇರ್ಲಿ, DG ಇರ್ಲಿ, ನೀವು ಗುಲಾಮರಾಗ್ಬಿಟ್ಟಿದ್ದೀರಿ. ಪ್ಲೀಸ್ ಆ ಗುಲಾಮ್ಗಿರಿನ ಹೊರಗಡೆ ಬನ್ನಿ. ನಿಮ್ಮ ಟ್ರಾನ್ಸ್ಫರ್ ಮಾತ್ರ ಈ ಸರ್ಕಾರಗಳು ಮಾಡ್ತವೆ. ಸಂಬಳ ಕೊಡ್ತಿರೋದು ಯಾರು ಹೇಳಿ? ಪ್ರಭುತ್ವ. ಅಂದ್ರೆ ನನ್ನಿಂದ ಹಿಡಿದು ಒಬ್ಬ ಆಟೋ ಡ್ರೈವರಿಂದ ಹಿಡಿದು ಎಲ್ಲರೂ ಕಾರಣ ನಮ್ಮಿಂದ ಸಂಬಳ ಜನರಿಂದ. ಹಾಗೆ ನಿಮಗೆ ಬರೋ ಸಂಬಳದಿಂದ ಇನ್ಯ ಬೇರೆಯವ್ರಿಗೂ ಸಂಬಳದಲ್ಲಿ ಪಾಲು ಹೋಗ್ತಾ ಇರುತ್ತೆ. ಅದು ಗೊತ್ತಿಲ್ವಾ ನಿಮಗೆ? ಇವತ್ತಿನ ಥಿಂಕ್ ಮಾಡೋ ಕೆಪಾಸಿಟಿ ಕಳ್ಕೊಂಡ್ಬಿಟ್ಟಿದ್ದೀರಾ, ಯಂತ್ರಗಳಾಗ್ಬಿಟ್ಟಿದ್ದೀರಾ ನೀವು. ಹೇಳಬೇಕು, ಮುಸುಕಿನಲ್ಲಿ ಹೇಳೋದಲ್ಲ. ಮುಸುಕಿನಲ್ಲಿ ಏನೇನು ಹೇಳ್ತಿದಾರೆ ನನಗೆ ಗೊತ್ತಿದೆ ಎಲ್ಲ. ಎಷ್ಟೆಲ್ಲ ಸತ್ಯಗಳು ಹೊರಗಡೆ ಬರ್ತಿದ್ದಾರೆ ಗೊತ್ತಿದೆ. ಒಬ್ಬ ಮನುಷ್ಯ ಬರೀತಾನೆ DPR ಇವರಿಗೆ, ಅಧಿಕಾರಿ, ಇಲ್ಲಿ ನಡ್ಸಕ್ಕಾಗಲ್ಲ ಅಂತ. ಅದಕ್ಕೆ ಆನ್ಸರ್ ಏನವ್ರದ್ದು? DPR ಅವರೇ ತಗೊಳಕ್ಕಾಗ್ತದ? ಆಮೇಲೆ ಮುಖ್ಯಮಂತ್ರಿ ಏನು ಸೋಗ್ಲಾಡಿ ಮಾತಾಡ್ತಿರ್ರಿ? ಬೇಜವಾಬ್ದಾರಿ ಅಲ್ಲ, ಸೋಗ್ಲಾಡಿ ಮಾತು. ನನ್ನನ್ನ KSCA ಇನ್ವೈಟ್ ಮಾಡ್ತು ಕಾರ್ಯಕ್ರಮಕ್ಕೆ ವಿಧಾನಸೌಧದ ಮುಂದೆ. ಅದೇನು ಪಬ್ಲಿಕ್ ಫಂಕ್ಷನ್ ಕೊಟ್ಟಿರ ವಿಧಾನಸೌಧದ ಮಗಸಾಲೆಯನ್ನ? ಅದಿರೋದು ಸ್ವರಿಂಗಿನಿಗೆ ಅಥವಾ ಯಾವ ದೊಡ್ಡ ಡಿಗ್ನಿಟರಿ ಬಂದಾಗ ಸ್ಟೇಟ್ ಮಾಡೋ ಕಾರ್ಯಕ್ರಮಗಳಿಗೆ, ಸ್ಟೇಟ್ ಸರ್ಕಾರ ಹೇಗೆ KSCA ಕೊಡ್ತೀರಿ? ನಾಳೆ ನಾನು ಜನಕ್ಕಾಗಿ, ನ್ಯಾಯಕ್ಕಾಗಿ ನಾವು ಇಂದ ಮಾಡ್ತೀವಿ, ಕೊಡ್ತೀರಾ? ಜನಮತದಿಂದ ಮಾಡ್ತೀವಿ, ಕೊಡ್ತೀರಾ? ಸಾಧ್ಯನಾ? ಕೇಳಕ್ಕಾದ್ರೂ ಆಗತ್ತಾ? ಒಳಗಡೆ ಒಂದು ಇಂಡೋರ್ ಇದೆ, ಅಲ್ಲಿಂದ ಪರ್ಮಿಷನ್ ತಗೋಬಹುದು, ಸ್ವಲ್ಪ ಹಣ ಕೊಡಬೇಕು. ಆದರೆ
ಇಲ್ಲಿ ಎಲ್ಲಿದೆ ಪಬ್ಲಿಕ್ ಮೀಟಿಂಗ್ ಮಾಡೋದಕ್ಕೆ? ನಮ್ಮ ದ್ರಾವಿಡ ಸಂಘದ ಉದ್ಘಾಟನೆ ನಾನು ವಿಧಾನಸೌಧ ಮುಂದೆನೇ ಮಾಡ್ತಿದ್ದೆ. ಎಲ್ಲಿ ಇದೆ? ಹೆಂಗೆ ನೀವು ಕೊಡ್ತೀರಿ? ನನ್ನ ಇನ್ವೈಟ್ ಮಾಡಿದ್ರು ಅಂತ ಹೇಳ್ತಿರಲ್ರಿ, ನಿಮ್ಮದೇ ಜಾಗ ಅದು. 5 ವರ್ಷ ನಿಮ್ಗೆ ನಾನು ಹೇಳಿದ್ನಲ್ಲ, GPA ಕೊಟ್ಟಿರೋ ಜಾಗ ಬೇರೆಯವ್ರಿಗೆ ಕೊಡಬಾರ್ದು ಅನ್ನೋ ನಿಯಮ ಇದೆ. ಪ್ಲೀಸ್, ಆಗ ಮೊಗಸಾಲೆಯನ್ನ ಬೇರೆ ಕೊಡ್ತೀವಿ ಅಂದ್ರೆ ನಮ್ಮ ದಲಿತ ಸಂಘಟನೆಗಳು ಬಿಡ್ತಾರ, ರೈತ ಸಂಘಟನೆ ಬಿಡ್ತಾರ, ಎಲ್ಲರೂ ಬರ್ತಾರೆ, ಕನ್ನಡ ಸಂಘಟನೆ ಬಿಡ್ತಾರ. ಮೊನ್ನೆ ಕಮಲಾಸನ ವಿರುದ್ಧ ನಮ್ಮ ಪ್ರತಿಭಟನೆಗೆ ಇದ್ಕೊಡಿ, ಅಲ್ಲೊಂದು ಫಂಕ್ಷನ್ ಮಾಡ್ತೀವಿ ಅಂತ ಹೇಳಿರೋರು, ಸಭೆ ಮಾಡ್ತೀವಿ, ಪ್ರತಿಭಟನಾ ಸಭೆ. ಏನ್ ನೀವು ಮುಖ್ಯಮಂತ್ರಿ ಆಡೋ ಮಾತಾ ಇದು? ನನ್ನನ್ನು ಕರೆದ್ರೂ ನನಗೆ ಗೊತ್ತಿರಲಿಲ್ಲ. 3:50 ಆದ ನಂತರ ನೀವು ಅಲ್ಲಿ ಮಾಡ್ತೀರಿ, ಹೋಟೆಲ್ ಹೋಗ್ತೀರಿ, ನಂತರ ಹೋಗ್ತೀರಿ. ಆಗ ನಿಮಗೆ ಗೊತ್ತಿಲ್ವಾ ಸಿದ್ದರಾಮಯ್ಯನವರೇ? ಎದೆ ಮೇಲೆ ಕೈ ಇಟ್ಟು ಹೇಳಿ, ಎದೆ ಮೇಲೆ ಕೈ ಇಟ್ಟು ಹೇಳಿ. ಮನುಷ್ಯ ಆಗಿ ಫಸ್ಟು ಇದೆಲ್ಲ ಪೋಸ್ಟ್ಗಳು ಏನ್ರಿ? ಅಲ್ಲಿ ಏನು ನಾನು ಹೇಳಿದ್ನಲ್ಲ, ಭಾಳ ಜನಕ್ಕೆ ಗೊತ್ತಿಲ್ಲ. ಪೋಸ್ಟ್ಗೆ ಹೋದ್ಮೇಲೂ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲಿ ಹೋಗ್ತೀರಿ, ಟಾಯ್ಲೆಟ್ ಹೋಗ್ತೀರಿ, ಗೊತ್ತಿದೆ ಅದು, ರಾತ್ರಿ ಮಲಗ್ತೀರಿ. ಅದೇನೋ ಒಂದು ಸಾಮಾಜಿಕ ಇದರಲ್ಲಿ ಅದೊಂದು ಪೋಸ್ಟ್ ಅದು ದೊಡ್ಡ ಪೋಸ್ಟ್ ಅಷ್ಟೇ. ಅದು ಬಿಟ್ಟು ಏನೂ ಅಲ್ಲ. ಸತ್ಯ ಹೇಳಿ, ನಿಮಗೆ ಗೊತ್ತಿರಲಿಲ್ವಾ? ಈಗ ಗೊತ್ತಿದ್ದ ಮೇಲೆ ಏನಾಗಬೇಕು? BJPಯವರು ಹೇಳೋ ಹಾಗೆ ನಾನು ನೈತಿಕ ರಾಜೀನಾಮೆ ಕೊಡಿ ಅಂತ ಹೇಳಲ್ಲ. ಯಾಕೆಂದ್ರೆ ನೈತಿಕತೆ ರಾಜಕಾರಣಿಗಳಲ್ಲಿ ಇಲ್ಲ. 95% ರಾಜಕಾರಣಿಗಳು ನೈತಿಕತೆ ಅನ್ನೋದನ್ನ ಮೀರಿಬಿಟ್ಟಿದ್ದಾರೆ. ನಮ್ಗೆ ಅಪ್ಲೈ ಆಗಲ್ಲ, ಸುಮ್ಮನೆ ಬಳಸ್ತಾರೆ, ಸವಕಲು ಮಾಡಿಬಿಟ್ಟಿದ್ದಾರೆ. ಕ್ಲೀಶೇಡ್ ವರ್ಡ್ ಆಗಿಬಿಟ್ಟಿದೆ. ಮೊರಾಲಿಟಿ, ನೈತಿಕತೆ ಆಗಿದೆ. ನೈತಿಕತೆ ಅಲ್ಲ, ನೈತಿಕತೆ ಅಲ್ಲ, ಅದು ರಾಜಕೀಯ ಪ್ರಕ್ರಿಯೆ. ನೀವಲ್ಲಿ ಕೂತ್ಕೊಳ್ಳೋಕ್ಕೆ ನಾನು ಕಾರಣ, ಮತ್ತು ನಾನು ಒಬ್ಬನೇ ಕಾರಣ ಅಲ್ಲ. ನಾನು ಅಂತ ಹಿಂಗೆ ತೋರಿಸ್ಕೊಂಡು ಹೇಳೋಕ್ಕಾಗೋ ಕಮ್ಮಿ ಅಂದರೂ 2 ಕೋಟಿ ಜನ ಕಾರಣ. 7 ಕೋಟಿನಲ್ಲಿ ನಿಮ್ಮನ್ನ ಗೆಲ್ಸಿರೋ ಒಂದು 2 ಕೋಟಿ ಜನ ನಿಮಗೆ ವೋಟ್ ಮಾಡಿದ್ರೆ ಎಲ್ಲರೂ ನಾನು ಅಂತ ಹೇಳಬೇಕು. ಅದು ಆಗಬೇಕು. ಆಗಲೇ ಡೆಮಾಕ್ರಸಿ ಅನ್ನೋದು ಬೆಳೆಯೋಕ್ಕೆ ಶುರುವಾಗೋದು, ಬೆಲೆ ಬರೋದು. ಬೇಡಿ. ಆಮೇಲೆ ಈ ಮನುಷ್ಯ, ಓಹೋ, ನಾನು ಎಷ್ಟು ಅಂದ್ಕೊಂಡಿದ್ದೆ, ಈ ಮನುಷ್ಯ ಗೊತ್ತಿದೆ. ಆ ಮನುಷ್ಯನ ಹತ್ತಿರದವರೆಲ್ಲ ಇದ್ರು. ನಾನು ಹೋಗಿದ್ದ ಒಂದು ಸಮಾರಂಭದಲ್ಲಿ ಎಲ್ಲರೂ ಇದ್ರು. ಇಲ್ಲ, ನಿಮಗೆ ಗೊತ್ತಲ್ಲ, ಆ ಥರ ಅಲ್ಲ, ಗೊತ್ತಿದ್ರೆ ಇರ್ತಿದ್ರ? ಗೊತ್ತಿತ್ತು ಆತನಿಗೆ, DK ಶಿವಕುಮಾರ್ಗೆ ಗೊತ್ತಿತ್ತು. ಹೇಳಪ್ಪ, ಯಾರು ತಮ್ಮ ಸುರೇಶ್, ಕೆಲಸಗಾರ ಅಂತ ಕರೀತಾರಲ್ಲಪ್ಪ, ಇಷ್ಟಪಡಲ್ಲ, ಅಣ್ಣ ಮಾಡ್ತಾ ಇರೋ ದೊಡ್ಡ ಸಂಪತ್ತಿನ ಲೂಟಿ ಇಷ್ಟಪಡಲ್ಲ ಅಂತ ಭಾಳ ಜನ ನನ್ಗೆ ಹೇಳಿದ್ದಾರೆ. ಹೇಳ್ರಿ ಸುರೇಶ್, ನಿಮ್ಮ ಅಣ್ಣ ಗೊತ್ತಿರ್ಲಿಲ್ವಾ? ಗೊತ್ತಿದ್ರು ಏನಾಗ್ತದೆ? ನಾನು ಆಫ್ಟರ್ ಆಲ್ ಮುಖ್ಯಮಂತ್ರಿ ಇದ್ದಾರೆ ಅನ್ಕೊಂಡು ಮೆರ್ಜಲ್ಲಪ್ಪ. ಇವತ್ತು ಏನೇನು ಬರ್ತಿದೆ? DCP ಕೊಂಡ್ಕೊಳ್ಳೋಕೆ ಹೊರಟಿದ್ದಾನೆ ಈ ಮನುಷ್ಯ. ಅದು ಹೇಳಿ ನೀನು ಹೇಳ್ತೀಯ, ನಿನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ಮೊನ್ನೆ ಒಂದು ಅತಿ ಡಿಜೆನರೇಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನು ಅಂತ ಹೇಳಿದ್ರೆ, ಎಲ್ಲ ಪ್ರಾಪರ್ಟಿ ತೊಗೊಂಬನ್ನಿ, ನಾನು ತೊಗೊಳ್ತೀನಿ, ದುಡ್ಡಿದೆ. ಬಾ 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 ಇಂಥ ಡಿಜೆನರೇಟ್ ಸ್ಟೇಟ್ಮೆಂಟ್ ರಾಜಕಾರಣಿಗಳಿರಲಿ, ಇವನು ಟಾಟಾ ಬಿರ್ಲಾ ಮಾಡಲ್ಲ. ಏನು ಮಾತಾಡ್ತಾ ಇರೋದು? ಎಲ್ಲಿಂದ ಬದ್ದು ಅಂತ ಒಂದು ಅರ್ಧ ಗಂಟೆ ವರ್ಕ್ ಮಾಡಿದ್ರೆ ಗೊತ್ತಾಗಲ್ವಾ ಯಾರಿಗೂ? ವರ್ಕ್ ಆಗಲ್ಲ ಅನ್ಕೊಂಡಿದೀಯ ಒಂದಿನ? ಹಾಗೇ ಆಗುತ್ತೆ. ಸ್ಕ್ವೇರ್ ಫೀಟ್ ಎಷ್ಟು ಹೊಡಿತಿದ್ದಾನೆ ಈ ಮನುಷ್ಯ ಅಂತ ಎಷ್ಟು ಜನ ಮಾತಾಡ್ತಿದ್ದಾರೆ? ಒಂದು ದಿನಕ್ಕೆ ಎಷ್ಟು ಅಂತ ಮಾತಾಡ್ತಾ ಇದ್ದಾರೆ ಅಂತ ಮಾತಾಡ್ತೀಯ. ಇಲ್ಲೂ ಅಷ್ಟೇನೆ. ಏನೀಗ ನಾನು ಹೋದೆ, ಉಪಮುಖ್ಯಮಂತ್ರಿ, ಪೊಲೀಸ್ ನನ್ನವರು, ಪೊಲೀಸ್ ಬಗ್ಗೆ ಅಟ್ಲೀಸ್ಟ್ ಸಿದ್ದರಾಮಯ್ಯ ಹೇಳೋದು ಕೇಳಿಲ್ಲ. ನೀನು ಯಾರು DK ಶಿವಕುಮಾರ ಎಷ್ಟು ಜನ ಕೇಳಿದ್ಯಾ? ಪೊಲೀಸ್ ನಮ್ಮ ಕೈಲಿದೆ, ನಾನು ಏನ್ ಬೇಕಾದ್ರೆ ಮಾಡ್ತೀನಿ. ಏನ್ ಬೇಕಾದ್ರೆ ಮಾಡ್ತೀನಿ? ನಿಮ್ಮ ಅಪ್ಪನ ರಾಜನ, ನಿಮ್ಮ ಅಪ್ಪನ ಮನೆ ಆಸ್ತಿನ ಪೊಲೀಸ್ ಅಂದ್ರೆ? ಯಾಕಂಗೆ ಮಾತಾಡ್ತೀಯಾ? ಯಾಕಾಗಿ ಎದುರಿಸ್ತೀಯಾ? ಎಷ್ಟು ನಮ್ಗೆ ಏನೋ ಇದಿತ್ತು, ಒಬ್ಬ ಮನುಷ್ಯ ಬರ್ತಾನೆ, ಒಂದು ದೈನಮಿಕ ಏನೋ ಮಾಡ್ತಾನೆ ಅಂತ. ನೋ, ಯು ಆರ್ ಜಸ್ಟ್ ಮರ್ಸಿಲೆಸ್ ಲೂಟರ್. ಇಡೀ ಕರ್ನಾಟಕ, ನೀವು ಇನ್ನೇನಾದ್ರು ಮುಖ್ಯಮಂತ್ರಿ ಆಗ್ಬಿಟ್ರೆ ಇಡೀ ಕರ್ನಾಟಕ ಮಾಡ್ಬಿಟ್ಟಿರ್ತೀಯ. ಜನ ನರಳೋಗಿರ್ತಾರೆ. ಸತ್ರು ನಿನ್ಗೆ ಖುಷಿ ಆಗ. ನೀನು, ನಿನ್ನ ಬಳಗ, ನಿನ್ನ ವಂಶ, ನಿನ್ನ ಕೆಲವರು ಇದಾರಲ್ಲ ಬ್ರೋಕರ್ಗಳು, ಪಿಂಪ್ಗಳು, ಅವ್ರು ಬಿಟ್ಟು ಇನ್ನೆಲ್ಲ ಸತ್ತೋಗ್ಲಿ ಅಂತೀಯ. ಅಷ್ಟು ಇದಾಗ್ಬಿಟ್ಟಿದೆಯಾ, ಮನುಷ್ಯತ್ವ ಕಳ್ಕೊಂಡ್ಬಿಟ್ಟಿದೀಯ. ನೀನು ಹೆಂಗೆ ಮಾಡಿದೆ ಅಲ್ಲಿ? ನಾನು ಕೇಳ್ತಾ ಇರೋದು ಇಬ್ರನ್ನ. ಅಲ್ಲಿ ಸಂಭ್ರಮಾಚರಣೆ, ಪಟಾಕಿ ಎಲ್ಲ ಹೊಡ್ಸಿದಿರಿ. ಹೆಣ್ಣುಗಳ ಮುಂದೆ ರಾಜಕೀಯ ಮಾಡ್ತೀಯ ಅಂತ BJPಗೆ ಹೇಳ್ತಿದ್ಯಾ? ನಾನು ರಾಜಕಾರಣಿ ಅಲ್ಲ, ಐ ಆಮ್ ಆಸ್ಕಿಂಗ್ ಯು. ಹೇಗೆ ಪಟಾಕಿ ಹೊಡ್ಸಿದ್ಬಿಟ್ಟೆ? 15-20 ಜನ ಸತ್ತಿದ್ದಾರೆ ಅಂತ ಗೊತ್ತಿರೋವಾಗ ಪಟಾಕಿ ಹೊಡೆಯಕ್ಕೆ ಹೆಂಗಪ್ಪ ಬಿಟ್ಟೆ? ಮೆರವಣಿಗೆ ಹೆಂಗಪ್ಪ ಬಂದೆ? ಏನೋ ಪೋಸ್ ಕೊಟ್ಕೊಂಡು ಬರೋದು? ನಿನ್ನ ಯೋಗ್ಯತೆಗೆ ನೀನು ಮನುಷ್ಯನ? ಹೆಂಗೆ ನಿನ್ನ ಮುಖ ನಡ್ಕೊಳ್ತಾ ಇದೆಯಾ ಕನ್ನಡದಲ್ಲಿ? ನೀನು ಕುತ್ತಿಗೆ ಮಾಡ್ಕೋಬೇಕಾಗಿತ್ತು, ಕತ್ತರಿಸ್ಕೋಬೇಕಾಗಿತ್ತು. ಅಂತಹ ಪ್ರಮಾದ ಇದು. ನಾನು ಆ ಜನರು ಸತ್ತಿದ್ರ ಬಗ್ಗೆ ಹೇಳಲ್ಲ. ಸಿದ್ದರಾಮಯ್ಯ ಬುದ್ಧಿವಂತಿಕೆಯಿಂದ ಹೇಳ್ತಾರೆ. ಈ ಕುಂಭಮೇಳದ ಸತ್ತಿಲ್ವಾ, ಅಲ್ಲಿ ಸತ್ತಿಲ್ವಾ, ಮೆಕ್ಸಿಕೋದ ಸತ್ತಿಲ್ವಾ, ಅಮೇರಿಕಾದಲ್ಲಿ ಸತ್ತಿಲ್ವಾ, ಆಸ್ಟ್ರೇಲಿಯಾ ಸತ್ತಿಲ್ವಾ, ಎಲ್ಲ ಕಾಲಗಳು ಸತ್ತಿದ್ದಾರೆ, ಎಲ್ಲ ಕಾಲಘಟ್ಟದಲ್ಲೂ. ಅಪ್ಪ ಸಿದ್ದರಾಮಯ್ಯ, ಏನ್ರಿ ಮಾತಿದು? ಸಂಭ್ರಮಾಚರಣೆ ಬಗ್ಗೆ ಮಾತನಾಡಿದ್ದು ನಾನು ಕೇಳ್ತಾ ಇರೋದು. ನೀವು ಅದನ್ನ ಬಿಟ್ಟು ಇನ್ನೆಲ್ಲ ಮಾತಾಡ್ತಾ ಇದ್ದೀವಿ. ರಾಜಕಾರಣಿಗಳು ಹಂಗೆ ಹೇಳ್ತಿದ್ದಾರೆ, ಕೆಲವರು ಮಾತ್ರ ಹೇಳ್ತಿದ್ದಾರೆ. ಇವತ್ತೊಂದಿಬ್ರು ಹೇಳಿದ್ದಾರೆ ಸಂಭ್ರಮಾಚರಣೆ ಹೆಂಗ್ ಮಾಡಿದ್ರಿ ಅಂತ. ಆದರೆ ನ್ಯಾಷನಲ್ ಲೆವೆಲ್ ಕೇಳ್ತಾ ಇರೋದು ಹೆಚ್ಚು ಇದೇ ಮಾತನ್ನ.
ನೀವು ಸತ್ರು ಅಂತ ಗೊತ್ತಾದ್ಮೇಲೆ ಹಿಂಗ್ ಮಾಡಿದ್ರಿ. ಅಲ್ಲಿ ಮಾಡಿದ್ರಲ್ಲ ಸಿದ್ದರಾಮಯ್ಯ, ನೀವು ಅಲ್ಲಿ ಪ್ರೋಗ್ರಾಮ್ ಶುರುವಾಗೋ ಮುಂಚೆ ನೀವು ಆಸ್ಪತ್ರೆಗೆ ಹೋಗಿದ್ದೀರಿ. ನೀವ್ ಯಾಕೆ ಕೇಳಲಿಲ್ಲ ನಿಲ್ಸು ಅಂತ ಡಿ.ಕೆ. ಶಿವಕುಮಾರ್ಗೆ? ಜನ ಬಂದ್ಬಿಟ್ಟಿದ್ದಾರೆ. ಜನರ ಬಗ್ಗೆ ನನಗೆ ಗೊತ್ತು. ಈ ಒಳಗಡೆ ಬರಬೇಡಿ ಅಂತ ಹೇಳಕ್ಕಾಗಲ್ಲ, ಪ್ಲೇಯರ್ ಬಂದ್ಬಿಟ್ಟಿದ್ದಾರೆ. ಆದ್ರೆ ಒಳಗಡೆ ಬಂದಾಗ ಇದನ್ನ ಅವರ ಆತ್ಮಶಾಂತಿಗಾಗಿ ಈ ಕಪ್ನ ನಾವು ತೋರಿಸ್ತಾ ಇದ್ದೀವಿ, ಶೋಕಾಚರಣೆ ಮಾಡ್ತೀವಿ, ನಮ್ಮ ಮಕ್ಕಳು ಸತ್ತೋಗಿದ್ದಾರೆ. ಆಮೇಲೆ ಇವತ್ತಿರೋದು ಇದು, ಅದ್ರ ಬಗ್ಗೆ ನಮ್ಗೆ ಖಂಡಿತ ಮಾತಾಡಲ್ಲ. ನಿಮ್ ಸಂಕಟ ಆಗಿರೋದ್ರ ಬಗ್ಗೆ ಮಾತಾಡೋದಿಲ್ಲ ಖಂಡಿತ. ಇವ್ರು ಏನೇ ಮೊಸ್ಲೆ ಕಣ್ಣಿರುವಂತ ಇವ್ರು ಹೇಳ್ಬೋದು ಬೇರೆ ಪಕ್ಷಗಳು, ಆದ್ರೆ ಖಂಡಿತ ಶಾಕ್ ಆಗಿದೆ. ಅಲ್ಲಿವರೆಗೂ ಯಾಕೆ ಹಂಗೆ ನಡ್ಕೊಂಡ್ರಿ? ಸಿದ್ದರಾಮಯ್ಯ, ಒಂದು ಮಾತು ಕೇಳ್ತೀನಿ ನಿಮಗೆ. ನನ್ನ ಮಗ ಏನಾರು ಹೆಚ್ಚು ಕಮ್ಮಿ ಆದರೆ ನನ್ನ ಮನೆಯಲ್ಲಿ ನಮ್ಮ ಜವಾಬ್ದಾರಿ. ಅವನೆಲ್ಲೋ ಹೋಟೆಲ್ಗೆ ಹೋಗಿದ್ದಾನೆ, ಅವನ ಜವಾಬ್ದಾರಿ. ಡ್ರೈವಿಂಗ್ ಮಾಡೋವಾಗ ಹೆಚ್ಚು ಕಮ್ಮಿ ಆದರೆ ಅವನು ಸರಿಯಾಗಿ ಡ್ರೈವ್ ಮಾಡಿಲ್ಲ, ಜವಾಬ್ದಾರಿ. ಸರ್ಕಾರ ಮಾಡುವ ಕಾರ್ಯಕ್ರಮದಲ್ಲಿ ಅವನ ಜವಾಬ್ದಾರಿ ಯಾರ್ದು ಸಿದ್ದರಾಮಯ್ಯನವರೇ? ಮುಖ್ಯಮಂತ್ರಿಯವರೇ, ಉಪಮುಖ್ಯಮಂತ್ರಿಯವರೇ, ಪೋಸ್ಟ್ ಕೊಡೋ ಉಪಮುಖ್ಯಮಂತ್ರಿ, ಇಡೀ ಪ್ರಪಂಚದಲ್ಲೇ ಶ್ರೀಮಂತ ಹೊರಟಿರೋ ಉಪಮುಖ್ಯಮಂತ್ರಿ ಲೂಟ್ ಮಾಡಿ, ಇನ್ನೇನು ಯಾವ ಬಿಸ್ನೆಸ್ ಮಾಡಲ್ಲ, ಲೂಟ್ ಮಾಡಿಲ್ಲ ಅಂತ ಹೇಳಿ 100 ಹಿಡಿತೀನಿ ನಾನು ಇನ್ಫ್ಯಾಕ್ಟ್ ಕೇಳಿಲ್ಲ ಅನ್ಕೋಬೇಡಿ, ಇದುವರೆಗೂ ಕೇಳ್ತೀನಿ. ಅವ್ರದ್ದೆಲ್ಲ ಹೆಸರುಗಳು ಇಟ್ಕೊಂಡಿದ್ದೀನಿ. ಹೇಳಲ್ಲ ಅಂದಾಗ ಕೈ ಮುಗಿದು ಬಿಡ್ತಾರೆ. ಸ್ವಾಮಿ ನೀವಾರು ತಡ್ಕೊಳ್ತೀವಿ, ನಮ್ದು ಆಗಲ್ಲ, ನಮ್ದು ಹೇಳ್ಬೇಡಿ ಅಂತ. ಆದ್ರೆ ಕೆಲವು ಈಗ ಮುಂದೆ ಬಂದಿದ್ದಾರೆ. ನಮ್ಮನ್ನೇ ಎಷ್ಟು ಕೇಳಿದ್ರು, ಯಾವ್ಯಾವ ಸಂಗತಿ ನೋಡಕ್ಕೆ ಶಾಕ್ ಆಗತ್ತೆ. ಶಿವಕುಮಾರ್ಗೆ ಎಷ್ಟು ಕೇಳಿದ್ರು, ಯಾರ್ಯಾರು ಕೇಳಿದ್ರು, ಹೇಗೆ ಕೇಳಿದ್ರು, ಅವ್ರ ಮನೇಲಿ ಹೇಗೆ ಕೇಳಿದ್ರು, ಹೊರಗಡೆ ಎಲ್ಲ ಬಂದಿದೆ, ಬರುತ್ತೆ ಈಗ. ಇನ್ನು ಈ ಕುಣಿಕೆಯಿಂದ ಎಸ್ಕೇಪ್ ಆಗಕ್ಕಾಗಲ್ಲ. ನಾವೆಲ್ಲ ನಾವೇನು ಪರ್ಸನಲ್ ದ್ವೇಷದಿಂದ, ವೈಯಕ್ತಿಕ ದ್ವೇಷದಿಂದ ಬಂದಿಲ್ಲ. ಯಾಕೆಂದ್ರೆ ನಾನು ಏನೋ ಆ ಮನುಷ್ಯನ ಯಾವ ಕೆಲಸನೂ ಕೇಳಿಲ್ಲ. ನಾನು ಕೇಳಿದ್ರೆ ಖಂಡಿತ ಮಾಡ್ಕೊಡ್ತಿದ್ರು ಅನ್ನೋಷ್ಟು ಅವರಾಗ್ಲಿ ಇವರಾಗ್ಲಿ ಮಾಡ್ಕೊಡ್ತಿದ್ರು. ಬಟ್ ಆದರೆ ಆಗ ನಾನು ಕೇಳಲಿಲ್ಲ, ಅದಕ್ಕೋಸ್ಕರ ಮಾಡ್ತಿದ್ದೀನಿ ಅಲ್ಲ. ನಾನು ಜನಗಳು, ಜೀವಗಳು ನಂದು. ನಿಮ್ಮ ಶ್ರೀಮಂತಿಗೆ ನಿಮ್ಮ ಲ್ಯಾಂಡ್ಗಳು, ನಿಮ್ಮ ವಾಹನಗಳು, ನೀವು ಹಾಕೋತಿರಲ್ಲ 5-5 ಲಕ್ಷ ರೂಪಾಯಿದು ಅರೆ ಶಾಲ್ಗಳು, ಅದೇನಂದೋ ಹೇಳ್ತಾರೆ ಪದ. ನೀವು ಹಾಕೊಳ್ಳೋ 5-5 ಲಕ್ಷ ರೂಪಾಯಿ ಬೂಟ್ಗಳು, ನೀವು ಮಲ್ಕೊಳ್ಳೋ 10-10 ಲಕ್ಷ ರೂಪಾಯಿ ಮಂಚಗಳು, ರಾತ್ರಿ ಕುಡಿತಿರಲ್ಲ 3 ಲಕ್ಷದಿಂದ 10 ಲಕ್ಷ ವೈನ್ಗಳು. ನನ್ನ ಸಂಪತ್ತು, ನನ್ನ ಸುತ್ತಲೂ ಇರೋ ಜೀವಗಳು, ಮನುಷ್ಯರು ಅಂತ ಹೇಳಿದಲ್ಲ, ಜೀವಗಳನ್ನ ನಿಮಗೆ ಗೊತ್ತಿಲ್ಲ. ಅದಕ್ಕೆ ನೆನ್ನೆ ಹೇಳಿದ್ದು, ಕೊರಗಜ್ಜನಿಂದ ಏನೂ ಕಲೀಲಿಲ್ಲ, ಕೊರಗಜ್ಜ ಅವೆಲ್ಲ ಅರ್ಥ ಮಾಡ್ಕೊಂಡಿದ್ರು. ಬಿಡಿ, ಆ ವಿಷಯ ಬೇಡ ಈಗ. ಎಲ್ಲೆಲ್ಲೋ ನಾನು ಭಾಳ ಸರಿ ಅನ್ಸುತ್ತೆ, ಎಲ್ಲೆಲ್ಲೋ ಹೊರಟೋಗುತ್ತೆ ಮಾತುಗಳು. ಇವರಿಬ್ಬರು ರಾಜೀನಾಮೆ ಆಗಲೇಬೇಕು. ನಾನು ಕಾಂಗ್ರೆಸ್ನ ಕೇಳ್ತೀನಿ, ನೈತಿಕ ಹೊಣೆ ಅಲ್ಲ ಇದು ರಾಜಕೀಯದ ಹೊಣೆ. ಯಾಕೆಂದರೆ ನಾನು ಹೇಳಿದೆ ಆಗಲೇ, ನನ್ನ ಮಗ ನನ್ನ ಮನೆಯಿಂದ ಹೊರಗಡೆ ಬಂದಾಗ, ರಾಜಕೀಯ ಕಾರ್ಯಕ್ರಮಕ್ಕೆ ಬಂದಾಗ, ಅವನ ಹೊಣೆ ನಿಮಗೆ ಸೇರಿದ್ದು. ಅವನು ಪ್ರಜೆ ನಾಗರಿಕ. ಅವನು ಇದು ಕೇಳಿ ನೀವು ಸರ್ಕಾರ, ಕರ್ನಾಟಕ ಸರ್ಕಾರಕ್ಕೆ ಸೇರಿದ್ದು. ಕಾರಣ ಏನು ಅಂದರೆ, ನೀವು ಮಾಡ್ತಿಲ್ಲ ಆಧಾರ್ ಕಾರ್ಡ್. ಅಗ್ನಿ ಶ್ರೀಧರ್ ಮನೆಯದು ಅಂತ ಬರಲ್ಲ, ಇನ್ಯಾರು ಸಿದ್ದರಾಮಯ್ಯನ ಮನೆಯದಂತೂ ಬರಲ್ಲ. ಕರ್ನಾಟಕ ಸರ್ಕಾರಕ್ಕೆ ನಾವೆಲ್ಲ ಒಂದೊಂದು ಅಂಕಿಗಳು, ಹೆಸರುಗಳು ಮತ್ತು ಅಂಕಿಗಳು. ಹೆಸರು ಹೋದ್ರೂ ಸಂಖ್ಯೆಗಳು. ಆ ಸಂಖ್ಯೆಗಳ ಜವಾಬ್ದಾರಿ ಯಾರ್ದು ಸಿದ್ದರಾಮಯ್ಯ? ನಿಮ್ದಲ್ವಾ? ಅದು ಹೆಚ್ಚು ಕಮ್ಮಿ ಆದಾಗ ನೀವು ಏನು ಮಾಡ್ಬೋದಾಗಿತ್ತು? ಈ ಸಂಭ್ರಮಾಚರಣೆಯನ್ನು ಕ್ಯಾನ್ಸಲ್ ಮಾಡಿ ಅವ್ರ ಬಗ್ಗೆ ಹೇಳಿದರೆ ನಮ್ಗೆ ಅರ್ಥ ಆಗ್ತಿತ್ತು. ಅನಿವಾರ್ಯ ಆಗೋಗಿತ್ತು, ನಿರೀಕ್ಷೆ ಮಾಡಿರಲಿಲ್ಲ. ಅವರಾಗಲಿ ಪೊಲೀಸ್ ಆಗಲಿ ಅಷ್ಟು ಯೋಚನೆ ಮಾಡೋಷ್ಟು ವಿರೋಧ ಪಕ್ಷ ಬಿಡಿ ನಮ್ಮಂತವ್ರಿಗಿದೆ. ನಾನು ಇಲ್ಲೂ ಕನ್ಸಲ್ಲ. ಸಂಭ್ರಮಾಚರಣೆ ಹೇಗೆ ಮಾಡಿದ್ರಿ? ನೀವು ಕೊಡಲೇಬೇಕು, ನೀವು ಕೆಳಗೆ ಇಳಿಲೇಬೇಕು. ನೀವು ಮತ್ತು ಶಿವಕುಮಾರ್ ಇವರು ಅಷ್ಟೇ. ಯಾರೋ ಅವ್ರಿಗೂ ಹೇಳಬೇಕು, ಇದು ಜನಾಂಗ, ಇದು ಇವನು ದಲಿತ, ಇವನು ಮುಸ್ಲಿಂ, ಇವನು ಗೌಡ, ಇವನು ಕುರುಬ, ಬಿಟ್ಬಿಡಿ ಪಕ್ಕ. ನೀವೆಲ್ಲ ರಾಜಕಾರಣಿಗಳು. ಆದರೆ ಪರಮೇಶ್ವರ್ ಯಾಕೆ ಹೇಳಲ್ಲ ಗೊತ್ತಾ? ನಾನು ಒಂದೇ ಒಂದು ಕಾರಣಕ್ಕೆ, ಅವರು ಲೆಕ್ಕಕ್ಕಿದ್ದಾರೆ, ಆಟಕ್ಕೆಲ್ಲ. ಎಲ್ಲಿದ್ದಾರೆ ಆಟದಲ್ಲಿ? ಅವರು ಆಟದಲ್ಲಿರೋದು ನೀವು ಮತ್ತು ನಿಮ್ಮ ಒಂದಷ್ಟು ಜನ, ಡಿ.ಕೆ. ಶಿವಕುಮಾರ್ ಒಂದಷ್ಟು ಜನ, ಇನ್ನೊಂದು ಕಡೆ ಸಿದ್ದರಾಮಯ್ಯ. ಇದರಲ್ಲಿ ನರವು ಬಿಟ್ಟಿದೆ. ಇವತ್ತಿಲ್ಲ, ಸರ್ಕಾರನೇ ಇಲ್ಲ. ಇವತ್ತು ಸರ್ಕಾರ ಮೈನಸ್ ಅನ್ನೋದಿರಲಿ, ಇಲ್ಲವೇ ಇಲ್ಲ, ಪ್ಲಸ್ಸು ಇಲ್ಲ, ಮೈನಸ್ಸು ಇಲ್ಲ. ಇಲ್ಲಿರೋದು ಲೂಟಿ ಖೋರದ ಇದು ಅಷ್ಟೇ, ದಬ್ಬಾಳಿಕೆ ಅಷ್ಟೇ. ಅದು ಮುಖ್ಯಮಂತ್ರಿ ಇರಬಹುದು, ಉಪಮುಖ್ಯಮಂತ್ರಿ ಇರಬಹುದು. ಜಸ್ಟ್ ಯು ಆರ್ ಆಲ್ ಲೂಟರ್ಸ್. ಡಿ.ಕೆ. ಶಿವಕುಮಾರ್ ಮುಂದೆ ಎಂಥ ಜನ ಆದರೂ ಸೇರ್ಲಿ, ನಿಮ್ಮ ಮನೆ ಮುಂದೆ ಏನು ಸಿದ್ದರಾಮಯ್ಯ? ಬರೀ ಬ್ರೋಕರ್ಗಳ ಹೆಸರು ತುಂಬಿಸ್ತಾರೆ. ಎಷ್ಟು ಜನ ಹೇಳಿದ್ದಾರೆ ನಮಗೆ, ಎಷ್ಟು ಜನ ಇವರು ಪತ್ರಕರ್ತರು ಹೇಳ್ತಾರೆ, ರಾಜಕಾರಣಿಗಳು ಹೇಳ್ತಾರೆ. ನಾನು ಕೇಳ್ತೀನಿ, ಹೆಂಗೆ ಇವನ್ನ ಸಹಿಸ್ಕೊಳ್ತಾರೆ ಸಿದ್ದರಾಮಯ್ಯ? ನಾನೇ ಅವ್ರ ಜಾಗದಲ್ಲಿ ಇದ್ದಿದ್ದೆ, ಈ ಪದ ಹೇಳಿದ್ದೀನಿ, ಒಂದ್ಸಾರಿ ವಿಶ್ ಮಾಡಿ ಹೋಗ್ಬಿಡ್ತಿದ್ದೆ. ಆಮೇಲೆ ನನ್ನ ಮಟ್ಟದಲ್ಲಿ ಇದಾರಲ್ಲ ಬೌದ್ಧಿಕವಾಗಿ, ಅಂದರೆ ನಾನು ಹೇಳೋದು ವಿ ಆರ್ ಡಿಫ್ರೆಂಟ್. ನಾವು ಅದನ್ನು ಮಾತಾಡೋಕ್ಕೆ ಇಷ್ಟಪಡ್ತೀವಿ, ನಾವೆಲ್ಲ. ನೀವು ಇಷ್ಟಪಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋ, ಯು ಆರ್ ಲಾಸ್ಟ್. ಕಳೆದು ಹೋಗಿರೋ ಜನಗಳು ನೀವೆಲ್ಲ. ನೀವು ಕೆಳಗಿಳಿಲೇಬೇಕು. ನೈತಿಕ ಹೊಣೆ ಅಲ್ಲ ಇದು, ರಾಜಕೀಯದ ಹೊಣೆ. ರಾಜಕೀಯದಲ್ಲಿ ಇದು. ಮತ್ತು ಕಾಂಗ್ರೆಸ್ನಲ್ಲಿ ನಾನು BJP, ಕೆಲವು ಅದು ಹೇಳ್ತಾರೆ, ಇವ್ರು ಹೋಗ್ಬಿಟ್ರೆ ಮತ್ತೆ ನೆಕ್ಸ್ಟ್ BJP ಬರುತ್ತೆ. BJP ಬಂದರೂ ತಪ್ಪು ಮಾಡಿದಾಗ ನಾವು ಇದೇ ಮಾತು ಹೇಳ್ತೀವಿ. ನಾನು ಹೇಳಿದೆ, ಈಗ ಇವತ್ತು ಬೆಳಿಗ್ಗೆಯಿಂದ ಸಾಕಷ್ಟು ಇವ್ರ ಜೊತೆ ಮಾತನಾಡಿದೆ ನಾನು, ಪ್ರಗತಿಪರ ಮುಖಂಡರ ಜೊತೆ. ನಾವು ಇದೆಲ್ಲ ಡಿಸ್ಕಸ್ ಮಾಡಿದ್ವಿ. ಕಡೆಗೆ ನಾವೆಲ್ಲ ಒಮ್ಮತಕ್ಕೆ ಬಂದದ್ದು ಏನು ಮುಂದೆ
ನಾವೇನಿರುತ್ತೆ MLC ಮಾಡಿ ಅಂತ ಕೇಳಲ್ಲ, ಯಾವುದೋ ಚೇರ್ಮನ್ ಕೇಳಲ್ಲ, ಯಾವುದೋ ಕಾಂಟ್ರಾಕ್ಟ್ ಕೇಳಲ್ಲ, ಅದು ಟ್ರಾನ್ಸ್ಫರ್ಗೆ ಹೋಗಲ್ಲ. ಅದ್ಮೇಲೆ ನಾವು ಯಾಕೆ ಇದು ಮಾಡಬೇಕು? ಅವ್ರು ಇರಲಿ, BJP ಇರಲಿ, ದಳ ಇರಲಿ, ಸಮ್ಮಿಶ್ರ ಸರ್ಕಾರ ಇರಲಿ, ತಪ್ಪು ಮಾಡಿದಾಗ ಕೆರ ತೋರಿಸೋ ಒಂದು ಇದನ್ನು ಬೆಳೆಸ್ಕೋಬೇಕು ನಾವು, ಖಂಡಿಸೋ ಒಂದು ಮನೋಭಾವ ಅಷ್ಟೇ. ನಾನು ಇದ್ರ ಪರ ಅದ್ರ ಪರ ಬೇಡ ಈಗ. ಬಿಕಾಸ್ ಆಲ್ ಆರ್ ಸೇಲಿಂಗ್ ಇನ್ ದ ಸೇಮ್ ಬೋಟ್. ನಾವು ಸೇಮ್ ಬೋಟಲ್ಲಿ ಇದ್ದೀವಿ. ಎಲ್ಲ ರಾಜಕಾರಣಿಗಳು ನೈತಿಕತೆಯ ಪದ ಬಳಸಿ ನಿಮ್ಮನ್ನು ರಾಜೀನಾಮೆ ನಾನು ಕೇಳಲ್ಲ. ನೀವು ರಾಜಕೀಯ ಪರಿಭಾಷೆಯನ್ನು ಬಳಸಿ ಹೇಳ್ತಿದ್ದೀನಿ, ಯು ಶುಡ್ ಬಿ ಥ್ರೋನ್ ಔಟ್. ಅಲ್ಲಿದ್ದಾರಲ್ಲ ಇವರು ಕಾಂಗ್ರೆಸ್ನಲ್ಲಿ, ಅಲ್ಲೂ ಕೂಡ 10% ಆದರೂ ಇದ್ದಾರೆ, ವಿವೇಚನಾಶೀಲರು ಇದ್ದಾರೆ. ನಾನು ಹೆಸರು ಹೇಳಲ್ಲ, ಹೆಸರು ಹೇಳಿದ್ರೆ ಇದು ಮಾಡ್ತಾರೆ ಅಂತ ಆಗುತ್ತೆ. ಅವ್ರು ಬರಬೇಕು, ಇವ್ರನ್ನ ತೆಗೀರಿ, ಸ್ಯಾಕ್ ದೆಮ್. ಟೆಲ್ ಇವರ ರಾಹುಲ್ ಗಾಂಧಿ, ಟೆಲ್ ಹಿಮ್, ಮೇಕ್ ಮಿ ಕನೆಕ್ಟ್ ಟು ಹಿಮ್ ಆನ್ ಫೋನ್. ಒಂದು ಕಾಲದಲ್ಲಿ ಯಾರೋ ಮಾತಾಡ್ಸಕ್ಕೆ ಬಂದಾಗ ನಾನು ಏನು ಬೇಕಿಲ್ಲ ಅಂತ ಹೇಳಿದ್ದೆ, ಅದು ಇದು ಹೆಸರು ಹೇಳಲ್ಲ. ಆಗ ನನ್ನ ಜೊತೆ ಕಾಂಗ್ರೆಸ್ ಕಾರ್ಯಕರ್ತರಿದ್ದರು. ನಾನು ಅದೇ ರೀತಿ ಹೇಳ್ತಿದ್ದೀನಿ ಕಾಂಗ್ರೆಸ್ಸಿಗರಿಗೆ, ನೀವು ದಯವಿಟ್ಟು ನಿಮ್ಮಲ್ಲಿರೋ ವಿವೇಚನಾಶೀಲರು ಸ್ಯಾಕ್ ದೇಮ್. ಇವರಿಬ್ಬರನ್ನಂತೂ ನೀವು ಮಾಡಲೇಬೇಕು. ನಂತರ ಏನೂ ಆಗ್ಬಿಡಲ್ಲ. ಇವರಿಬ್ಬರ ಮೇಲೆ ನಿಂತಿಲ್ಲ ಕಾಂಗ್ರೆಸ್. ಅವ್ರು ಹುಟ್ಟೋಕೆ ಮುಂಚೆಯಿಂದಾನೂ ಇತ್ತು. ಅವ್ರು ಈ ಭೂಮಿ ಬೇಡ ಅಥವಾ ಭೂಮಿಯಿಂದ ಹೋಗ್ತಾರಲ್ಲ, ಆಮೇಲೂ ಇದ್ದೇ ಇರುತ್ತೆ. ಕಾಂಗ್ರೆಸ್ಗೆ ಅದರದೇ ಆದ ಇತಿಹಾಸ ಇದೆ. ಎಲ್ಲ ಪಕ್ಷಗಳಿಗೂ, ಕಾಂಗ್ರೆಸ್ ಇರ್ಬೋದು, ಕಮ್ಯುನಿಸ್ಟ್ ಪಕ್ಷಗಳಿರ್ಬೋದು, BJP ಎಲ್ಲಕ್ಕೂ ಇದೆ. ಈಗ ನೀವು ಆ ಜವಾಬ್ದಾರಿ ತಗೋಬೇಕೀಗ. ನಾನು ಹೇಳಿದ್ನಲ್ಲ, ಯಾರು ಏನು ಅಂತ ಯೋಚನೆ ಮಾಡಬೇಡಿ, ಯಾರನ್ನಾದರೂ ಮಾಡ್ಕೊಳ್ಳಿ ನೀವು. ನಾನು ಹೆಸರು ಕೂಡ ಹೇಳಲ್ಲ. ಆದರೆ ನೀವು ಇವರಿಬ್ಬರನ್ನು ಮಾತ್ರ ಇಳಿಸ್ಲೇಬೇಕು, ನೀವು ಮಾಡಬೇಕು. ಬಟ್ ಅವ್ರಿಗೆ ಸ್ವಲ್ಪ ಕನಿಷ್ಠ ಮಟ್ಟದ ಮಾನ, ಮರ್ಯಾದೆ, ಘನತೆ, ಸಂಕೋಚ ಕನಿಷ್ಠ ಮಟ್ಟದಲ್ಲಿ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇದೆ ಅಂತ ಈಗ ಅನ್ನಿಸ್ತಿಲ್ಲ, ಆದರೂ ಅಂದ್ಕೊಂಡಿದ್ದೀನಿ. ಸಿದ್ದರಾಮಯ್ಯನವ್ರಿಗೆ ಅವರೇ ಕೊಡಬೇಕು. ಆ ರಾಜೀನಾಮೆ ಕೊಡೋಕೆ ಮುಂಚೆ ಆತನ ತೆಗಿಬೇಕು. ಯಾರನ್ನ? ಶಿವಕುಮಾರ್. ಆತನ ತೆಗಿಬೇಕು. ನೀವು ತೆಗಿಲಿಲ್ಲ ಅಂದ್ರೂ, ಯಾರೂ ನಿಮ್ಮನ್ನು ಕೇಳಿ ಹೋದ್ರೂ ನಾನು ಪ್ರತಿ ವಾರ ಇದನ್ನು ಖಂಡಿಸ್ತಾ ಇರ್ತೀನಿ. ನಾನು ಅಸಹ್ಯ ಏನಾಗ್ತಿದೆ ನನಗೆ, ಇವರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ನೋಡೋಕ್ಕೆ ನನಗೆ ಹೇಸಿಗೆ ಆಗ್ತಿದೆ ಅಂತ ನಾನು ನನ್ನ ಅಭಿಪ್ರಾಯ ದಾಖಲಿಸ್ತೀನಿ. ಆ ಅಭಿಪ್ರಾಯ ದಾಖಲಿಸೋ ಸ್ವಾತಂತ್ರ್ಯ ಈ ಡೆಮಾಕ್ರೆಟಿಕ್ ಸೆಟಪ್ನಲ್ಲಿ ಜನರಿಗೋಸ್ಕರ, ಜನರಿಗಾಗಿ, ಜನರಿಂದ ಇದೆಯಲ್ಲ, ಅದರಲ್ಲಿ ನನಗಂತೂ ಇದೆ. ಬೇರೆಯವ್ರಿಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ, ಅವರು ತಿಳ್ಕೊಳ್ಳಿ. ನಾನಂತೂ ಖಂಡಿಸ್ತೀನಿ. ಮತ್ತು ನೀವು ಇಳಿತೀರಿ. ಕಾಂಗ್ರೆಸ್ನಲ್ಲೇ ಇಳಿಸುವಂತಹ ವಿವೇಚನಾಶೀಲರು ಇದ್ದಾರೆ ಅಂತ ನಂಬ್ಕೊಂಡಿದ್ದೀನಿ. ನಮಸ್ಕಾರ.